ಹಾಯ್ ಗಾಯ್ಸ್, ವೆಲ್ಕಮ್ ಟು ಶೈಲಿಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಬಾದಾಮಿ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ನಮ್ಮ ಮನೆ ಹತ್ರ ಇರೋ ಒಂದು ಟೆಂಪಲ್ಗೆ, ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗಿದ್ದೆ. 8:30ಗೆ ಹೋಗಿದ್ದೆ. ಹಾಗಾಗಿ ಮೊದಲನೇ ಪೂಜೆ ಯಾರೋ ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ದರು. ನಾವು ಮೊದಲನೇ ಪೂಜೆಗೆ ಹೋಗಿದ್ವಿ. ಇನ್ನೂ ಈಗ ತಾನೇ ರೆಡಿ ಮಾಡ್ತಾಯಿದ್ರು. ಹಾಗೆ ನಿಮಗೆ ನಮ್ಮೂರು ದೇವಸ್ಥಾನ ತೋರಿಸೋಣ ಅಂತ ಒಂದು ರೌಂಡ್ ಹಾಕ್ತೆ. ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಾವು ಹೋದಾದಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರು, ಡೆಕೋರೇಷನ್ ಮಾಡ್ತಿದ್ರು. ಬಟ್ ಆದರೆ ಅವ್ರು ಮಾಡ್ತಾಯಿದ್ದ ರೀತಿ ಮತ್ತು ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ. ನಮ್ಮೂರ ಹತ್ರ ಇರೋ ದೇವಸ್ಥಾನ ಇದು. ಅಂದರೆ ಮೊದಲನೇದಲ್ವ, ಬೆಳಗ್ಗೆನಲ್ವ, ಹಾಗಾಗಿ ಅಷ್ಟಾಗಿ ಏನು ಕ್ಲಿಯರಾಗಿ ಪೂಜೆ ಮಾಡಿರಲಿಲ್ಲ. ನಾನು ಹಂಗೆ ಒಂದು ಸ್ವಲ್ಪ ಪಿಕ್ಚರ್ಸು, ಫೋಟೋಸ್ ತೊಗೊಂಡು, ಇನ್ನು ಪೂಜಾರಿ ಅವ್ರಿಗೆಲ್ಲ ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ನಾನಂದರೆ ಇಲ್ಲಿ ಇವ್ರು ಇರಲ್ಲ, ಪೂಜಾರಿಯವರು. ಹಾಗಾಗಿ ಒಂದು ಸ್ವಲ್ಪ ಬೆಳಗ್ಗೆ ಹೊತ್ತಾದರೆ ಇರ್ತಾರಲ್ಲ ಅಂತ ಹೋಗಿದ್ದೆ. ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು 8:30 ಅಷ್ಟೊತ್ತಿಗೆ ಹೋಗಿದ್ದೆ. ಬಟ್ ಅವ್ರು ಬರೋದು ಲೇಟ್ ಆಯಿತು. ನಮ್ಮೂರು ನವಗ್ರಹ ದೇವಸ್ಥಾನ ನೋಡಿ, ಈ ಥರ ಕಾಣಿಸುತ್ತೆ ಒಳಗಡೆ. ಬಟ್ ಆದರೆ ಪೂಜಾರಿಯವ್ರು ಮಾತ್ರ ಪೇಷನ್ಸ್ ಇದ್ದರೆ ಎಷ್ಟು ಚೆನ್ನಾಗಿ ದೇವ್ರನ್ನ ರೆಡಿ ಮಾಡಿದ್ರು, ಅಲಂಕಾರ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಿಂಗಿತ್ತು, ಅಂದರೆ ಅವರು ಯಾರೋ ಬೆಳಗ್ಗೆ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ರು. ದೆನ್ ಆದಮೇಲೆ ಈ ಥರ ಸಕ್ಕದಾಗಿ ನನಗಂತೂ ಕಣ್ಣು ತುಂಬ್ಕೊಬಂತು. ಯಾವಾಗಲೂ ಆಚೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ತಿದ್ದೆ. ಈ ಸಲ ಫುಲ್ ದರ್ಶನವೇ ಆಯಿತು, ಒಳ್ಳೆ ದರ್ಶನ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಅಂದರೆ ಒಂದು 3-4 ಸಲ ಅವರು ಜಾಸ್ತಿ ಇರೋದಿಲ್ಲ. ಇನ್ನು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸೋಗೋಷ್ಟಕ್ಕೆ ಯಾವಾಗಲೂ 11-12 ಗಂಟೆ ಆಗ್ತಿತ್ತು. ಈ ಸಲ ಬೇಗ ಹೋಗಿದ್ದೆ, ದರ್ಶನ ಎಲ್ಲ ಮುಗ್ದಿತ್ತು. ನಿಮಗೂ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ವೀಡಿಯೋಸ್ ಮಾಡಿಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಕಾಯಿ ಹೊಡೆದು ನೋಡಿ, ನೀವು ಒಂದು ಸಲ ನಮಸ್ಕಾರ ಹಾಕ್ಕೊಂಬಿಡಿ. ನಿಮಗೂ ಆ ದೇವರು ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನೀವು ಯಾವುದಾದ್ರೂ ಹತ್ತಿರ ಇದ್ದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ರಿ. ಯಾಕಂದರೆ ಇವತ್ತು ಅಮಾವಾಸ್ಯೆ ಅಂತೆ, 13 ವರ್ಷಕ್ಕೊಂದು ಸಲ ಬರೋದು. ಯಾರ ದಯೆ ಇಲ್ಲ ಅಂದರೂ ಪರವಾಗಿಲ್ಲ, ಶನೇಶ್ವರ ಸ್ವಾಮಿ ದಯೆ ಇರಲೇಬೇಕು ನಮಗೆ. ಹಾಗಾಗಿ ನಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡೋದು ಅಂದ್ರೇ ಶನೇಶ್ವರ ಸ್ವಾಮಿ. ನಿಮ್ಮ ಮನೆ ಹತ್ರ ಎಲ್ಲ ನೀವು ಯಾವ ಥರ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ನೀವು ದರ್ಶನ ಮಾಡ್ಕೊಳ್ಳಿ. ನನ್ನ ಬ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೇನೇನು ಮಾಡಿದ್ರಿ ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಹಾಕಿ, ಓಕೆನಾ? ನನಗಿನ್ನೇನು ಹೇಳೋಕ್ಕೂ ಬರ್ತಿಲ್ಲ. ನನಗೆ ಇಷ್ಟ ಆಯಿತು, ಬಟ್ ಇವತ್ತು ಫುಲ್ ಖುಷಿ ಆಯಿತು. ಹಾಗಾಗಿ ಈ ವಿಡಿಯೋ ಮಾಡಿದೆ ಅಷ್ಟೇ. ನಿಮಗೆ ಇಷ್ಟ ಆಗಿದರೆ ಹೇಳಿ, ಓಕೆನಾ? ನಿಮ್ಮ ಕಡೆ ದೇವರು ಯಾವ ಥರ ಮಾಡಿದ್ರು. ಇವತ್ತು ಮೇಯ್ನ್ ಅಮಾವಾಸ್ಯೆ ಅಲ್ವಾ, 13 ವರ್ಷಕ್ಕೊಂದು ಸಲ ಬರೋ ಅಮಾವಾಸ್ಯೆ ಅಂತ ಇದು, ಬಾದಾಮಿ ಅಮಾವಾಸ್ಯೆ. ಅದರಲ್ಲಿ ಮೇಯ್ನ್ ಇವತ್ತು ವಿಶೇಷ ಅಂತಂದರೆ ಶನೇಶ್ವರ ಸ್ವಾಮಿಯವರು ಹುಟ್ಟಿದ ಹಬ್ಬನೂ ಇವತ್ತೇನಂತೆ. ಹಾಗಾಗಿ ಎಲ್ಲ